ಕರ್ನಾಟಕ ರಾಜ್ಯದ ಎಲ್ಲ ಶಿಕ್ಷಕ ಆಕಾಂಕ್ಷಿಗಳಿಗೆ ನಮಸ್ತೆ. ಸ್ಪರ್ಧಾಕಾಶಿ ಅಕಾಡೆಮಿಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾನು ಲಕ್ಷ್ಮೀಕಾಂತ್. ಸ್ನೇಹಿತರೆ, ಸರ್ಕಾರದ ಒಂದು ಸ್ಪಷ್ಟವಾಗಿರ್ತಕ್ಕಂಥ ನಿಲುವು ಇವಾಗ ಏನ್ ಪಾತ್ರ ಗೊತ್ತಾಗ್ತಿದೆ. ಯಾಕಂದ್ರೆ ಈ ಮುಂಚೆ ನಾವು ಸಾಕಷ್ಟು ಬಾರಿ ಹೇಳಿದೀವಿ ನಿಮ್ಗೆ. ಮತ್ತೆ ಇದನ್ನ ತುಂಬಾ ಜನ ಆಸ್ಪಿರೆಂಟು ತಿರಸ್ಕಾರ ಮಾಡಿದ್ರು. ನೇಮಕಾತಿ ಇನ್ನೇನು ಒಳ ಮೀಸಲಾತಿ ಮುಗೀತು, ನೇಮಕಾತಿ ಆಗತ್ತೆ ಅಂತೇಳಿ. ಒಂದು ಭ್ರಮೆಯಲ್ಲಿ ಏನ್ ಪಾತ್ರ ಬದುಕ್ಬೇಡ್ರಿ ಅಂತೇಳಿ ಸಾಕಷ್ಟು ಬಾರಿ ನಾನು ಮನವಿಯನ್ನ ಮಾಡ್ಕೊಂಡಿದ್ದೀನಿ. ಯಾಕನ್ನೋದು ಲಾಸ್ಟ್ ಬಾರಿ ಕಳೆದ ಬಾರಿ ನಾವು ಸೆಕ್ರೆಟರಿನ ಭೇಟಿಯಾದಾಗ, ಪ್ರಿನ್ಸಿಪಲ್ ಸೆಕ್ರೆಟರಿನ ಭೇಟಿಯಾದಾಗ, ಇನ್ನು 5ರಿಂದ 6 ತಿಂಗಳ ಅವಕಾಶ ನಮ್ಗೆ ಬೇಕಾಗತ್ತೆ ನೇಮಕಾತಿ ಮಾಡ್ಲಿಕ್ಕೆ, ಹೊಸ ನೇಮಕಾತಿಗಳು ಸ್ಟಾರ್ಟ್ ಆಗ್ಲಿಕ್ಕೆ ಅಂತಂದ್ರು. ಅದಕ್ಕೆ ಬೇರೆ ಬೇರೆ ಕಾರಣಗಳು ಇದಾವು ಅಂತೇಳಿ ನಾನು ಸ್ಪಷ್ಟವಾಗಿ ಆ ಒಂದು ವಿಡಿಯೋದಲ್ಲಿ ಹೇಳಿದ್ದೀನಿ. ಯಾರು ನೀವು ನೋಡಿಲ್ಲ ಅದನ್ನ ನೋಡಿ ಬೇಕಾರೆ. ಇವಾಗ ನಿನ್ನೆ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಮಧು ಬಂಗಾರಪ್ಪನವರು ಒಂದು ಏನಪ್ಪಾ ಅಂದ್ರ ಒಂದು ವಿಚಾರವನ್ನ ಸ್ಪಷ್ಟವಾಗಿ ಹೇಳಿದ್ದಾರೆ. ಸುಪ್ರೀಂ ಕೋರ್ಟ್‌ದಲ್ಲಿ ಒಂದು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಟೀಚರ್ ಹುದ್ದೆಗೆ ಸಂಬಂಧಪಟ್ಟಂತೆ ಕಳೆದ ಬಾರಿ 2022ರಲ್ಲಿ ಏನು ನೇಮಕಾತಿ ಆಗಿತ್ತಲ್ಲ, ಅದು ಕೇಸ್ ಇದೆ. ಈ ಮುಂಚೆ ಏನ್ ಹೇಳ್ತಾ ಇದ್ರು ಅಂತಂದ್ರೆ ಒಳ ಮೀಸಲಾತಿ ಮುಗಿಲಿ ಮರನೇ ದಿನ ಏನಪ್ಪಾ ಅಂದ್ರೆ ಅದರ ನಂತರ ಏನಪ್ಪಾ ಅಂದ್ರೆ ನಾನು ಕಾಲ್ ಮಾಡ್ತೀನಿ ಅಂತಂದ್ರು. ಇವಾಗ ಸಾಹೇಬ್ರು ನಾವು ನಿರೀಕ್ಷೆಗೆ ತಕ್ಕಂತೆ ಏನಪ್ಪಾ ಅಂದ್ರೆ ತಮ್ಮ ವರಸೆಯನ್ನ ಚೇಂಜ್ ಮಾಡಿದ್ದಾರೆ. ನಮ್ಗೆ ಗೊತ್ತಿತ್ತು ಇದೇ ರೀತಿ ಆಗತ್ತೆ ಅನ್ನೋದು. ಈ ರೀತಿ ಇವ್ರು ಹೇಳಿ ಹೇಳ್ತಾರೆ ಅನ್ನೋದು ನನಗೆ 100% ಗೊತ್ತಿತ್ತು. ಬಟ್ ನಿಮ್ಗೆಲ್ಲಾನು ಹೇಳಕ್ಕಾಗಲ್ಲ. ಹೌದಾ? ಇಲ್ಲಿ ಏನಾದ್ರೂ ಒಂದು ನೆಪವನ್ನು ಹೇಳ್ಕೊಂಡು ಮುಂದೆ ಹಾಕುವಂತ ಒಂದು ಪ್ರವೃತ್ತಿ ಕರ್ನಾಟಕ ಸರ್ಕಾರ ಒಂದು ಅಧ್ವಾನದ ಒಂದು ಕೀಳುಮಟ್ಟಕ್ಕೆ ಏನಪ್ಪಾ ಅಂದ್ರೆ ಇಳಿತಾ ಇದೆ. ಶಿಕ್ಷಕರ ಕೊರತೆ ಇದೆ. ಮತ್ತೆ ಅದಕ್ಕಿಂತ ಮಿಗಿಲಾಗಿ ಎಷ್ಟೋ ಶಿಕ್ಷಕ ಆಕಾಂಕ್ಷಿಗಳು ತಮ್ಮ ಲೈಫ್ ಅನ್ನ ಏನಪ್ಪಾ ಅಂದ್ರೆ ಸ್ಪಾಯಿಲ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅದಕ್ಕೆ ಆ ಇವಾಗ ನಿಮ್ಗೆ ಅರ್ಥ ಆಗಿರ್ಬೋದು ಎಲ್ಲಾ ಶಿಕ್ಷಕ ಆಕಾಂಕ್ಷಿಗಳಿಗೆ. ಯಾಕಂದ್ರೆ ಒಂದಿಷ್ಟು ಈ ಮೂಡ್ರು ಅಂತೇಳಿ ನಾವ್ ಏನ್ ಕರಿತೀವಿ, ಒಂದಿಷ್ಟು ಟೀಮ್ ಏನಪ್ಪಾ ಅಂದ್ರೆ ರೆಡಿ ಆಗಿದೆ. ಅವರು ಆ ಯಾವುದೇ ನಾವ್ ಏನೇ ಮಾಡಿದ್ರು ಅದಕ್ಕೊಂದು ಅಪೋಸ್ ಆಗಿರ್ತಕ್ಕಂಥದ್ದು ಅಥವಾ ಏನಾದ್ರು ನೆಗ್ಲೆಕ್ಟ್ ಆಗಿ ಮಾತನಾಡ್ತಕ್ಕಂಥದ್ದು ಒಂದು ಹುಟ್ಟಿಕೊಂಡಿದೆ. ಏನ್ ಮಾಡಕ್ಕಾಗಲ್ಲ. ಅವರ ಒಂದು ಅಜ್ಞಾನಕ್ಕಾಗಿ ನಾವು ಯಾರಿಗೂ ಏನು ಏನಪ್ಪಾ ಅಂದ್ರ ಆ ಒಂದು ಒಂದು ಮಿಸ್‌ಕಮ್ಯುನಿಕೇಷನ್ ಮಾಡ್ತಾ ಇಲ್ಲ. ಮತ್ತೆ ಇನ್ಫಾರ್ಮೇಷನ್ ರಾಂಗ್ ಆಗಿ ಕೊಡ್ತಾ ಇಲ್ಲ. ಕರೆಕ್ಟ್ ಆಗಿ ಏನಪ್ಪಾ ಅಂದ್ರೆ ಇನ್ಫಾರ್ಮೇಷನ್ ಕೊಡುವಂತದ್ದು ನಮ್ಮ ಒಂದು ಅಕಾಡೆಮಿ ಮತ್ತೆ ನಮ್ಮ ಒಂದು ಏನು ಸಂಘಟನೆ ಇದೆಯಲ್ಲ, ನಮ್ಮ ಕೆಲಸನೇ ಅದೇ. ಯಾವುದೇ ರೀತಿ ನಾನು ಕಳೆದ ಬಾರಿ ಬಹಳಷ್ಟು ಬಾರಿ ನಾನು ಹೇಳಿದ್ದೀನಿ. ನೇಮಕಾತಿ ಆಗ್ಬೇಕಾದ್ರೆ ಇನ್ನೂ ಸಮಸ್ಯೆಗಳಿದೆ. ಸಾಕಷ್ಟು ಸಮಸ್ಯೆಗಳು ಇಲಾಖೆಯಲ್ಲಿ ಇದೆ. ಇವೆಲ್ಲಾ ಸಮಸ್ಯೆಗಳು ಕ್ಲಿಯರ್ ಆದಾಗನೇ ಏನಪ್ಪಾ ಅಂದ್ರೆ ನೇಮಕಾತಿ ಆಗತ್ತೆ. ಮಿನಿಸ್ಟರ್‌ನ ಬಿಡ್ರಿ, ಮಿನಿಸ್ಟರ್ ಬಗ್ಗೆ ತಲೆನೇ ಕೆಡಿಸ್ಕೋಬೇಡ್ರಿ ಅಂತ ಹೇಳಿದ್ದೀನಿ. ಈಗ ಮಿನಿಸ್ಟರ್ ಏನಪ್ಪಾ ಅಂತಂದ್ರ ನಿನ್ನೆ ಹೇಳಿದಾನೆ. ನೋಡಿ ಏನ್ ಹೇಳಿದಾನೆ ಅಂತಂದ್ರೆ ಆ ಫಸ್ಟು ದ್ವಿಭಾಷದ ಬಗ್ಗೆ ಹೇಳಿದ್ದಾರೆ. ರಾಜ್ಯದಲ್ಲಿ ದ್ವಿಭಾಷಾ ಅಥವಾ ತ್ರಿಭಾಷಾ ಸೂತ್ರದ ಕುರಿತು ಚರ್ಚೆ ನಡೆಯುತ್ತಿದೆ. ಆದ್ರೆ ಈವರೆಗೆ ತೀರ್ಮಾನ ಕೈಗೊಂಡಿಲ್ಲ. ಇದರಲ್ಲಿ ಮುಖ್ಯಮಂತ್ರಿಗಳು ಅವರ ನಿರ್ಣಯವೇ ಅಂತಿಮ ಅಂತ ಹೇಳಿದ್ದಾರೆ. ಇನ್ನ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನ ರಾಜ್ಯ ಸರ್ಕಾರ ಒಪ್ಪುವುದಿಲ್ಲ. ಪ್ರತ್ಯೇಕ ಅಂದ್ರ ರಾಜ್ಯ ಶಿಕ್ಷಣ ನೀತಿಯನ್ನ SCPಯನ್ನ ನಾವು ಜಾರಿಗೆ ತರ್ತೀವಿ. ಆಮೇಲೆ ಹಾಗಾಗಿ SCP ಸಮಿತಿಯಲ್ಲಿ ದ್ವಿಭಾಷಾ, ತ್ರಿಭಾಷಾ ಸೂತ್ರದ ಬಗ್ಗೆ ಚರ್ಚಿಸಲಾಗುವುದು ಎಂದು ಶುಕ್ರವಾರ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ಅಂತೇಳಿ. ಇನ್ನ ಹಿರಿಯ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿ ಕುರಿತು ಸುಪ್ರೀಂ ಕೋರ್ಟ್‌ನಲ್ಲಿ ಈಗಾಗಲೇ ಮಹಿಳಾ ಅಭ್ಯರ್ಥಿಗಳು ನೇಮಕಾತಿಯ ಸಂದರ್ಭದಲ್ಲಿ ಪತಿ ಅಥವಾ ತಂದೆಯ ಆದಾಯ ಪ್ರಮಾಣ ಪತ್ರ ಲಗತ್ತಿಸಬೇಕಾದ ಎಂಬ ಪ್ರಕರಣ ಇದಾಗಿದೆ. ಕೋರ್ಟ್ ಆದೇಶವನ್ನ ಇಲಾಖೆ ಪಾಲಿಸಲಿದೆ. ಈ ರೀತಿ ಸಮಸ್ಯೆ ಎದುರಾಗಬಾರದು, ಮತ್ತೆ ಮುಂದೆ ಏನಪ್ಪಾ ಅಂದ್ರೆ ಸಮಸ್ಯೆ ಎದುರಾಗಬಾರದು ಅನ್ನೋ ಕಾರಣಕ್ಕಾಗಿ ನಾವು ಹೊಸ ಶಿಕ್ಷಕರ ನೇಮಕಾತಿ ಸಂಬಂಧ ಕಾನೂನು ಇಲಾಖೆಯ ಅಭಿಪ್ರಾಯವನ್ನ ಕೇಳಲಾಗಿದೆ. ಇಲ್ಲಿ ಕಾನೂನು ಇಲಾಖೆ ಅಭಿಪ್ರಾಯನ ಕೇಳ್ತಿರೋ ಅಥವಾ ಸುಪ್ರೀಂ ಕೋರ್ಟ್ ಆದೇಶ ಬರುವವರೆಗೆ ನೀವು ವೇಟ್ ಮಾಡ್ತಿರೋ ಅದು ನಿಮ್ಮ ಮೇಲೆ ಬಿಟ್ಟು ಕೊಟ್ಟಿದ್ದು. ಯಾಕಂದ್ರೆ ಇಲಾಖೆ ಮನಸ್ಸು ಮಾಡಿದ್ರೆ ನಾಳೆ ಕಾಲ್ಪರ್ ಮಾಡ್ಬೋದು. ಬಟ್ ಅಲ್ಲಿ ಒಂದಿಷ್ಟು ನಿಮ್ಮದೇ ಆಗಿರ್ತಕ್ಕಂಥ ನೀವೇನು ಈ ಪ್ರೀ ಸ್ಕೀಮ್‌ಗಳನ್ನ ಕೊಟ್ಟು ವಿದ್ಯಾರ್ಥಿಗಳನ್ನ ಅಥವಾ ಆಸ್ಪಿರೆಂಟ್‌ನ ಏನು ಹಾಳಾಸ್ತಾ ಇದ್ರಿಲ್ಲ ಈ ಕರ್ನಾಟಕ ರಾಜ್ಯದಲ್ಲಿ ಸಾಕಷ್ಟು ಆಕಾಂಕ್ಷಿಗಳ ಒಂದು ಶಾಪ ನಿಮ್ಗೆ ತಟ್ಟದೇ ಇರ್ತಕ್ಕಂಥದ್ದು. ಖಂಡಿತ ನಿಮ್ಗೆ ಏನಪ್ಪಾ ಅಂದ್ರೆ ಈ ಶಾಪ ತಟ್ಟತ್ತೆ. ಓಕೆ, ಅದು ಹಿಂಗೆ ತಟ್ಟತ್ತೆ ಅಂತ ಹೇಳಕ್ಕಾಗಲ್ಲ. ಅದಕ್ಕೆ ಸುಪ್ರೀಂ ಕೋರ್ಟ್ ಅಲ್ಲಿ ಒಂದು ಇದು ಕೇಸ್ ಏನು ದಾಖಲಾತಿ ಇದೆ, ಇದು ಸ್ಪಷ್ಟವಾಗಿ ಕ್ಲಿಯರ್ ಆಗ್ಬೇಕು. ಇಲ್ಲ ಇದಕ್ಕೊಂದು ಉಪಸಮಿತಿ ಮಾಡಿ ಸರ್ಕಾರ ನೇಮಕಾತಿ ಮಾಡ್ಲಿಕ್ಕೆ ಇಚ್ಛಾಶಕ್ತಿಯನ್ನು ತೋರಿದ್ರೆ ಅದು ನೇಮಕಾತಿ ಆಗುತ್ತೆ. ಇಲ್ಲ ಅಂತಂದ್ರೆ ಇನ್ನು ಸುಮಾರು ದಿನಗಳ ಕಾಲ ಹಿಂಗೆ ಏನಪ್ಪಾ ಅಂದ್ರ ಮುಂದೂಡ್ತಾ ಹೋಗುತ್ತೆ. ಸುಪ್ರೀಂ ಕೋರ್ಟ್ ಅಲ್ಲಿ ಕೇಸ್ ಮುಗಿಯುವುದಿಲ್ಲ, ಸರ್ಕಾರ ಇಲ್ಲಿ ನೇಮಕಾತಿ ಮಾಡ್ಲಿಕ್ಕೆ ಇಚ್ಛಾಶಕ್ತಿ ಇಲ್ಲ. ಈ ಎರಡರ ಏನಪ್ಪಾ ಅಂದ್ರೆ ಮಧ್ಯೆ ಸಿಕ್ಕಾಕೊಂಡಿರ್ತಕ್ಕಂಥವ್ರು ಶಿಕ್ಷಕ ಆಕಾಂಕ್ಷಿಗಳು.
ಯಾಕಂದ್ರೆ ಬಹಳ ನಿರೀಕ್ಷೆಯಲ್ಲಿ ಇದೀವಿ ನಾವು ಈ ಬಾರಿ ಕಲ್ಯಾಣ ಕರ್ನಾಟಕದ ಒಂದು ನೇಮಕಾತಿ ಆಗಿಬಿಡತ್ತೆ ಅಂತೇಳಿ. ನಾನ್ ಕಲ್ಯಾಣ ಕರ್ನಾಟಕದ್ದು ಅದು ಆ 5,000 ಅಂತ ಹೇಳ್ತಾ ಇದಾರೆ. ಅದು ಇನ್ನು ಫೈನಾನ್ಷಿಯಲ್ ಅಪ್ರೂವಲ್ ಆಗಿಲ್ಲ, ಪ್ರೊಸೆಸ್ ಅಲ್ಲಿ ಇದೆ ಅಂತ ಹೇಳ್ತಾರೆ. ಓಕೆ, ನಾನು ಏನ್ ಇಷ್ಟೇ ಹೇಳುದು ಸ್ನೇಹಿತರೆ, ಭ್ರಮೆಯಲ್ಲಿ ಬದುಕಬೇಡಿ. ಯಾಕಂದ್ರೆ ಒಂದಿಷ್ಟು ಅಭ್ಯರ್ಥಿಗಳು ಇನ್ನು 15 ದಿವಸದಲ್ಲಿ ಕಾಲ್ಫರ್ಮ್ ಆಗತ್ತೆ, ಇನ್ನೊಂದು ವಾರದಲ್ಲಿ ಕಾಲ್ಫರ್ಮ್ ಆಗತ್ತೆ ಅಂತೇಳಿ ಒಂದಿಷ್ಟು ಅಭ್ಯರ್ಥಿಗಳು ಬುದ್ಧಿಜೀವಿಗಳು, ಲದ್ದಿಜೀವಿಗಳು ಅಂತೇಳಿ ಕರೀಲಿಕ್ಕೆ ಇಷ್ಟಪಡ್ತೀನಿ ಅವ್ರನ್ನ. ಯಾಕಂದ್ರೆ ಖುದ್ದಾಗಿ ನಾವು ಇಲ್ಲಿ ಇರ್ತಕ್ಕಂಥ ವಾಸ್ತವಿಕ ಸ್ಥಿತಿಯನ್ನ ಹೇಳುವಂತದ್ದು ನಮ್ಮ ಧರ್ಮ. ಅದನ್ನ ಹೇಳ್ತಾ ಇದ್ದೀವಿ. ನಾಳೆನೇ ಕನ್ಫರ್ಮ್ ಆಗತ್ತೆ, ಅಥವಾ ಇನ್ನೊಂದು ನೆಕ್ಸ್ಟ್ ಡೇ ಅಲ್ಲಿ ಕನ್ಫರ್ಮ್ ಆಗತ್ತೆ ಅಂತೇಳಿ ಒಂದು ಅಭ್ಯರ್ಥಿಗಳಿಗೆ ಬ್ಯಾಡ್ ನ್ಯೂಸ್ ಅನ್ನ ದಯವಿಟ್ಟು ಯಾರು ಕೊಡಬೇಡಿ. ಅದರಿಂದ ಏನಾಗುದಿಲ್ಲ ಸುಮ್ನೆ. ಯಾಕಂದ್ರೆ ಎಷ್ಟೋ ಅಭ್ಯರ್ಥಿಗಳು ತಮ್ಮ ಲೈಫ್ ಅನ್ನ ಏನ್ ಪಾತ್ರ ಕಂಡ್ಕೊತಿರ್ತಾರೆ, ಇನ್ನು ನೇಮಕಾತಿ ಡಿಲೇ ಆಗ್ತಿದೆ ಅಂತೇಳಿ. ಸೊ ಅದನ್ನ ಮಿಸ್ ಇನ್ಫಾರ್ಮೇಶನ್ ದಯವಿಟ್ಟು ಯಾರು ಕೊಡಬೇಡಿ. ಸೊ ಒಂದು ನೇಮಕಾತಿ ಆಗ್ಬೇಕಂದ್ರೆ ಒಂದು ಸುಪ್ರೀಂ ಕೋರ್ಟ್ ಇರತಕ್ಕಂತ ಕೇಸ್ ಮುಗಿಬೇಕು. ಎರಡನೇದು ಏನಂತಂದ್ರೆ ಮುಖ್ಯವಾಗಿರ್ತಕ್ಕಂತ ವಿಚಾರ ಏನು ಅಂತಂದ್ರೆ, ಇಲ್ಲಿ ಸರ್ಕಾರ ಒಂದು ಕಾನೂನು ಇಲಾಖೆಯ ಒಂದು ಅಭಿಪ್ರಾಯವನ್ನ ಕೇಳಿದ ನಂತರ ಒಂದು ಉಪಸಮಿತಿನೋ ಅಥವಾ ಒಂದು ಕಾನೂನು ಅಭಿಪ್ರಾಯವನ್ನು ಕೇಳಿದ ನಂತರ ಇವ್ರು ಏನು ಸರ್ಕಾರ ಡಿಸಿಷನ್ ತಗೋತಲ್ಲ ಅದ್ರ ಮೇಲೆ ಕಾಲ್ಫರ್ಮ್ ಮಾಡಬಹುದು. ಎರಡು ರೀತಿಯಾಗಿರ್ತಕ್ಕಂತ ಆಪ್ಷನ್ಸ್ ಗಳು ಇದಾವೆ ಇಲ್ಲಿ. ಸೊ ಸರ್ಕಾರ ಇದರಲ್ಲಿ ಮುಖ್ಯವಾಗಿರ್ತಕ್ಕಂತ ಪಾತ್ರ ಯಾರ್ದು ಅಂತಂದ್ರೆ ಸರ್ಕಾರದ್ದು. ಇಲ್ಲಿ ಏನ್ ಬೇಕಾದ್ರೂ ಏನ್ ಪಾತ್ರ ಆಗ್ಬಹುದು, ಬಟ್ ನೇಮಕಾತಿಗಳು ಸ್ವಲ್ಪ ಏನ್ ಪಾತ್ರ ಡಿಲೇ ಆಗ್ತಿದೆ. ಯಾರು ನೀವು ಭಯ ಪಡುವಂತದ್ದು ಏನಿಲ್ಲ. ಯಾಕಂದ್ರೆ ಇಲ್ಲಿಯವರೆಗೆ ನಾವು ಏನ್ ಪಾತ್ರ ಬಹಳಷ್ಟು ತಾಳ್ಮೆಯಿಂದ ಬಂದಿವಿ, ಏನ್ ಮಾಡಕ್ಕಾಗಲ್ಲ. ಈಗ ಸಚಿವರು ಏನ್ ಹೇಳಿದ್ರು ಲಾಸ್ಟ್ ಟೈಮ್, ಒಳ ಮೀಸಲಾತಿ ಬರ್ಲಿ, ಮಾರನೇ ದಿನ ಕನ್ಫರ್ಮ್ ಮಾಡ್ತೇನೆ ಅಂತ ಹೇಳಿದ್ರು. ಇವಾಗ ಕೇಳಿದ್ರೆ ಸುಪ್ರೀಂ ಕೋರ್ಟ್ ಅಲ್ಲಿ ಕೇಸ್ ಇದೆ, ಅದು ಅಭಿಪ್ರಾಯವನ್ನ ನಾವು ಕಾನೂನು ಇಲಾಖೆ ಅಭಿಪ್ರಾಯವನ್ನ ಕೇಳಿದೀವಿ ಅನ್ನುವಂತ ಒಂದು ವಿಚಾರ, ಉಡಾಪೆ ಆಗಿರ್ತಕ್ಕಂಥ ಹೇಳಿಕೆಗಳು. ಸೊ ಸರ್ಕಾರ ಹೇಳಲ್ಲ ನಿಮ್ಗೆ, ಮತ್ತೆ ರಿಮೈಂಡ್ ಮಾಡ್ತೀನಿ, ಸರ್ಕಾರ ಮನಸ್ಸು ಮಾಡಿದ್ರೆ ನಾಳೆನೇ ಕನ್ಫರ್ಮ್ ಮಾಡಬಹುದು. ಬಟ್ ಈ ಒಂದು ಶಿಕ್ಷಣ ಸಚಿವರು ಇದಾರಲ್ಲ, ಅಂತ ಒಂದು ಗುಣ, ಅಂತ ಒಂದು ಬದ್ಧತೆ, ಅಂತ ಒಂದು ಸರ್ಕಾರಿ ಶಾಲೆಗಳ ಮೇಲೆ ಇರ್ತಕ್ಕಂತ ಒಂದು ಪ್ರೀತಿ ಯಾವುದೇ ರೀತಿ ನಮಗಂತೂ ಕಂಡು ಬರೋದಿಲ್ಲ. ಮತ್ತೆ ಸರ್ಕಾರದ ಇಚ್ಛಾಶಕ್ತಿ ಏನಂದ್ರೆ ಶಿಕ್ಷಕರನ್ನ ತುಂಬಾರ್ದು ಅಂತ ಹೇಳಿದೆ. ಯಾಕಂದ್ರೆ ಎಲ್ಲ ಪ್ರೈವೇಟೈಸೇಷನ್ ಆಗಿ ಎಲ್ಲ ಒಂದು ಸಚಿವರದು, ಮಿನಿಸ್ಟರ್ದು ಅಥವಾ ಬೇರೆ ಬೇರೆ ಏನಿದಾರಲ್ಲ ಇವರೆಲ್ಲ ಏನು ರಾಜಕಾರಣಿಗಳು ಏನಿದಾರಲ್ಲ, ಎಲ್ಲವೂ ಏನ್ ಪಾತ್ರ ಶಾಲೆಗಳು ಅವ್ರ ಇರ್ತಕ್ಕಂಥ ಇನ್ಸ್ಟಿಟ್ಯೂಟ್ಗಳೇ ಇದೆ. ಹಾಗಾಗಿ ಶಿಕ್ಷಕರ ಒಂದು ಸಮಸ್ಯೆಯನ್ನ ಕೇಳುವಂತವ್ರು ಯಾರೂ ಇಲ್ಲ. ಸೊ ಇದಕ್ಕೆ ನಾವು ಈಗ ಸದ್ಯದಲ್ಲೇ ಏನ್ ಪಾತ್ರ ಒಂದು ಕೋರ್ಟ್ಗೆ ನಾವು ರಿಟ್ ಅರ್ಜಿಯನ್ನ ನಾವು ಹಾಕ್ತೀವಿ. ಶಿಕ್ಷಕರ ಕೊರತೆ ಏನಿದೆ ಅಲ್ಲ, ಇದಕ್ಕೊಂದು ಕೋರ್ಟ್ಗೆ ರಿಟ್ ಅರ್ಜಿ ಹಾಕುವವರೆಗೆ ಈ ಒಂದು ಸಮಸ್ಯೆ ಕ್ಲಿಯರ್ ಆಗೋದಿಲ್ಲ. ಅದಕ್ಕೆ ಈ ಮೂಲಕ ನಾನು ಹೇಳೋದೇನಂತಂದ್ರೆ, ಇಲ್ಲೊಂದಿಷ್ಟು ಊಹಾಪೋಹಗಳಿಗೆ ಕಿವಿ ಕೊಡಬೇಡಿ. ನಾವು ಖುದ್ದಾಗಿ ಮೇಡಮ್ ಅವ್ರನ್ನ ಭೇಟಿಯಾಗಿ, ಸೆಕ್ರೆಟರಿನೋ ಮತ್ತೆ ಕಮಿಷನರ್ನ ಭೇಟಿಯಾಗಿ ಇರ್ತಕ್ಕಂಥ ಮಾಹಿತಿಯನ್ನ ನಾವು ಹೇಳುವಂತ ನಮ್ಮ ಧರ್ಮ ಇದೆ. ಸೊ ಅದನ್ನ ಫಾಲೋ ಅಪ್ ಮಾಡುವುದು ನಿಮ್ಮ ಧರ್ಮ. ಯಾಕಂದ್ರೆ ಸ್ಪರ್ಧಾಕಾಶಿ ಅಕಾಡೆಮಿ ಮತ್ತೆ ನಮ್ಮ ಒಂದು ಶಿಕ್ಷಕ ಆಕಾಂಕ್ಷಿಗಳ ಗ್ರೂಪ್ ಏನಿದೆ, ಅದು ಯಾವುದೇ ರೀತಿ ಮಿಸ್ ಇನ್ಫಾರ್ಮೇಶನ್ ಕೊಡ್ಲಿಕ್ಕೆ ಇಷ್ಟ ಪಡೋದಿಲ್ಲ. ಏನಿರ್ತದ ಮಾಹಿತಿ ಇರ್ತದ ಎಲ್ಲಾ ಮಾಹಿತಿನ ನಾವು ಕೊಡ್ಲಿಕ್ಕೆ ಇಷ್ಟಪಡ್ತೀವಿ ಸ್ನೇಹಿತರೆ. ಇದ್ರ ಮೇಲೆ ನಿಮ್ಗೆ ಬಿಟ್ಟು ಕೊಟ್ಟಿದ್ದು. ಯಾಕಂದ್ರೆ ನಾನು ಈ ಮಿನಿಸ್ಟರ್ ಹೇಳೋಕ್ಕಿಂತ ಮುಂಚೆನೆ ಏನ್ ಪಾತ್ರ ಹೇಳಿಬಿಟ್ಟಿದ್ದೀನಿ ಈ ಎಲ್ಲಾ ವಿಚಾರಗಳನ್ನ. ಹಿಂಗೆ ಇದೆ, ಇದು ಹಿಂಗ್ ಸಮಸ್ಯೆ ಇದೆ, ಈ ಸಮಸ್ಯೆ ಕ್ಲಿಯರ್ ಆಗ್ಬೇಕು, ಅಲ್ಲಿವರೆಗೆ ಏನ್ ಪಾತ್ರ ನೇಮಕಾತಿ ಆಗೋದು ಡೌಟು ಅಂತೇಳಿ ಹೇಳಿದೆ. ಓಕೆ ಸ್ನೇಹಿತರೆ, ಅದು ನಿಮ್ಗೆ ಬಿಟ್ಕೊಟ್ಟಿದ್ದು. ಇನ್ನ ಶಿಕ್ಷಕರ ಒಂದು ಅರ್ಹತಾ ಪರೀಕ್ಷೆ ಬಹಳಷ್ಟು ಕರ್ನಾಟಕ ರಾಜ್ಯದಲ್ಲಿ ಮತ್ತೆ ಇಡೀ ದೇಶದಲ್ಲಿ ಈ ಎಲಿಜಿಬಲ್ ಶಿಕ್ಷಕರ ಒಂದು ಹುದ್ದೆಗೆ ಕಂಪಲ್ಸರಿ ಏನ್ ಪಾತ್ರ ಟಿಇಟಿಯನ್ನ ಎಲಿಜಿಬಲ್ ಮಾಡ್ಕೊಂಡಿದ್ದಾರೆ. ಮತ್ತೆ ಪ್ರೈವೇಟ್ ಸ್ಕೂಲಲ್ಲೂ ಸಹಿತ ಮುಂದೆ ಏನ್ ಪಾತ್ರ ಶಿಕ್ಷಕರ ಅರ್ಹತಾ ಪರೀಕ್ಷೆ ಕಂಪಲ್ಸರಿ ಟಿಇಟಿ ಆಗ್ಲೇಬೇಕು ಅನ್ನುವಂತ ವಿಚಾರ ಖಂಡಿತ ಬರುತ್ತೆ. ಯಾಕಂದ್ರೆ ಅದು ಶಿಕ್ಷಕರ ಹುದ್ದೆಗೆ ಟಿಇಟಿ ಅನ್ನೋದು ಬೇಕೇ ಬೇಕಾಗತ್ತೆ. ಯಾಕೆ ಇದನ್ನ ನಾನು ಮಾತು ಹೇಳ್ತಾ ಇದ್ದೀನಿ ಅಂತಂದ್ರೆ, ಸ್ವಲ್ಪ ಆ ಸಮಸ್ಯೆ ಈ ಒಂದು ಶಿಕ್ಷಕರಿಗೆ ಆಲ್ರೆಡಿ ಇರ್ತಕ್ಕಂಥ ಶಿಕ್ಷಕರ ಸಮಸ್ಯೆ ಆಗತ್ತೆ ಇದರಿಂದ. ಬಟ್ ಏನೂ ಮಾಡಕ್ಕಾಗಲ್ಲ, ಸುಪ್ರೀಂ ಕೋರ್ಟ್ನ ಒಂದು ಆರ್ಡರ್ ಇದೆ ಇದು. ಅದಕ್ಕೆ ಮುಂಬರ್ತಕ್ಕಂಥ ದಿನಗಳಲ್ಲಿ ಏನು ಶಿಕ್ಷಕರ ಹುದ್ದೆಗೆ ಕಂಪಲ್ಸರಿ ಏನ್ ಟಿಇಟಿ ಮಾಡಿದ್ದಾರೆ, ಸೊ ದಯಮಾಡಿ ಈಗ ಟಿಇಟಿ ನಡೀತಾ ಇದೆ. ನೆಕ್ಸ್ಟ್ ಇನ್ನೊಂದು 2 ಮಂತ್ ಒಳಗಾಗಿನ ನೋಟಿಫಿಕೇಶನ್ ಆಗತ್ತೆ. 2 ಮಂತ್ ಅಥವಾ ಒಟ್ಟು ಸದ್ಯದಲ್ಲೇ ನೋಟಿಫಿಕೇಶನ್ ಆಗತ್ತೆ. ಅದು ತೀರ್ಮಾನ ಆಗತ್ತೆ. ಈ ವಾರದಲ್ಲಿ ಏನ್ ಪಾತ್ರ ಏನೇನ್ ಮಾಡ್ಬೇಕು ಅನ್ನುವಂಥದ್ದು ಇಲಾಖೆಯ ಒಂದು ಮೀಟಿಂಗ್ ಇದೆ. ಸೊ ಅದು ತೀರ್ಮಾನ ಆಗತ್ತೆ ಈ ವಾರದಲ್ಲಿ. ಅದಕ್ಕಾಗಿ ನಿಮ್ಗೆ ಏನ್ ಹೇಳೋದಂದ್ರೆ, ಎಲ್ರೂ ಟಿಇಟಿಗೆ ಒತ್ತು ಕೊಡಿ. ನಿಮ್ಮ ಒಂದು ಏನು ಈಗ ಆಲ್ರೆಡಿ ಶಿಕ್ಷಕರ ಕೆಲ್ಸಕ್ಕೆ ಹೋಗ್ತಾ ಇದ್ರಿ ಗೆಸ್ಟ್ ಟೀಚರ್ ಆಗಿ, ಅದ್ರ ಜೊತೆಗೆ ಒಂದು ಏನ್ ಪಾತ್ರ ಪ್ರಾಪರ್ ಆಗಿ ಸ್ಟಡಿ ಮಾಡ್ತಾ ಬನ್ನಿ. ಸೊ ಸ್ಪರ್ಧಾಕಾಶಿ ಅಕಾಡೆಮಿಯಲ್ಲಿ ಎಲ್ಲ ಮಾಹಿತಿ ನಿಮಗೆ ಶಿಕ್ಷಕರ ಹುದ್ದೆಗಳಿಗೆ ಸಂಬಂಧಪಟ್ಟಂತ ಮಾಹಿತಿ ಇರುತ್ತೆ. ಮತ್ತೆ ಅತ್ಯುತ್ತಮವಾಗಿರ್ತಕ್ಕಂಥ ಗುಣಮಟ್ಟದ ತರಗತಿಗಳನ್ನ ನಾವು ಆಲ್ರೆಡಿ ಏನ್ ಪಾತ್ರ ಸ್ಟಾರ್ಟ್ ಮಾಡಿದ್ದೀವಿ. ಈಗ ಆಲ್ರೆಡಿ 3ನೇ ಬ್ಯಾಚ್ ರನ್ನಿಂಗ್ ಇದೆ ನಮ್ಮಲ್ಲಿ. ಒಂದು ಬೆಸ್ಟ್ ಟೀಮ್ ನಿಮಗಾಗಿ ಏನ್ ಪಾತ್ರ ನಿಮ್ಮ ಒಂದು ಶಿಕ್ಷಕ ಹುದ್ದೆ ಏನಿದೆ ಆ ಕನಸನ್ನೇ ಈಡೇರಿಸಲಿಕ್ಕೆ ನಾವೇನ್ ಪಾತ್ರ ಬದ್ಧವಾಗಿದ್ದೀವಿ.
ನಿಮಗೆ ಆಸಕ್ತಿ ಇತ್ತಂದ್ರೆ ನಮ್ಮಲ್ಲಿ ಟಿಇಟಿ, PSTR, GPT, HSTR, ಕ್ರೈಸು, PC, PSI ಮುಂಬರ್ತಕ್ಕಂಥ ಎಲ್ಲ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಒಂದು ಬೆಸ್ಟ್ ಮಾರ್ಗದರ್ಶನವನ್ನು ನಾವು ಕೊಡ್ತಾ ಇದ್ದೀವಿ. ಮತ್ತೆ ನಿಮಗೆ ಬಹಳ ಅತ್ಯುತ್ತಮವಾಗಿರ್ತಕ್ಕಂಥ ಪ್ರೈಸ್ ಅಲ್ಲಿ. ಯಾಕಂದ್ರೆ ನಮ್ಮೆಲ್ಲ ಆಸ್ಪಿರೆಂಟ್ ತುಂಬಾ ಒಂದು ಕಡು ಬಡತನದಲ್ಲೇ ಇರ್ತಕ್ಕಂಥವ್ರು ನಾವೆಲ್ಲ. ಆ ಒಂದು ದೃಷ್ಟಿಯನ್ನು ಇಟ್ಟುಕೊಂಡು ಒಂದು ಒಳ್ಳೆಯ ತರಬೇತಿಯನ್ನ ನಾವು ಆರಂಭ ಮಾಡಿದ್ದೀವಿ. ಗುಣಮಟ್ಟ ಬೇಕು. ಈಗ ಇಲ್ಲಿ ಹೆಂಗಾಗಿದೆ ಅಂದ್ರೆ ಮಾರುಕಟ್ಟೆಯಲ್ಲಿ ₹200 ಕೊಡ್ತೀವಿ, ₹400 ಕೊಡ್ತೀವಿ ಅಂತ ಹೇಳ್ತಿರ್ತಾರೆ ನಿಮ್ಗೆ ಹೇಳ್ತಿರ್ತಾರೆ ಬಹಳಷ್ಟು. ಬಟ್ ಆ ರೀತಿ ಅಂತ ಒಂದು ನಿರೀಕ್ಷೆನ ನೀವು ಇಟ್ಕೊಂಡು ಹೋಗಕ್ ಸಾಧ್ಯ ಇಲ್ಲ ಅಲ್ಲಿ. ಯಾಕಂದ್ರೆ ಗುಣಮಟ್ಟದಕ್ಕ ಏನಪ್ಪಾ ಅಂದ್ರೆ ಮಹತ್ವವನ್ನು ಕೊಡಿ. ಕರ್ನಾಟಕ ರಾಜ್ಯದಲ್ಲಿ ಬಹಳಷ್ಟು ಏನಪ್ಪಾ ಅಂದ್ರೆ ತರಬೇತಿ ಶಾಲೆಗಳಿದಾವೆ. ಸೊ ನೋಡಿ ನೀವು ನೋಡ್ಕೊಂಡು ಏನಪ್ಪಾ ಅಂದ್ರೆ ಜಾಯಿನ್ ಆಗಿ. ನಮ್ಮ ಒಂದು ಟೀಮ್ ಬಹಳಷ್ಟು ಪರಿಪೂರ್ಣವಾಗಿರ್ತಕ್ಕಂಥ ಒಂದು ಟೀಮ್ ರೆಡಿ ಆಗಿದೆ. ಸೊ ಇದಕ್ಕ ನೀವು ಸೇರ್ಬೇಕಂದ್ರೆ ಕೆಳಗೆ ಕೊಟ್ಟಿರ್ತಕ್ಕಂಥ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡೋದ್ರ ಮೂಲಕ ನಿಮ್ಮ ಒಂದು ಕೋರ್ಸ್ಗೆ ನೀವು ಎನ್ರೋಲ್ ಮಾಡ್ಕೋಬೇಕಂತ ಹೇಳಿ. ಮತ್ತೆ ಅಕಸ್ಮಾತ್ ನಮ್ಮ ತರಬೇತಿಗೆ ನೀವು ಸೇರಿದ ನಂತರ ಇಷ್ಟವಾಗದಿದ್ದಲ್ಲಿ ಹಣ ಸಹಿತ ವಾಪಸ್ ಪಡ್ಕೋಬಹುದು. ಸೊ ಇದು ಒಂದು ಫೆಸಿಲಿಟಿ ಇದೆ. ಸೊ ನೋಡಿ, ನಿಮ್ಗೆ ಬೇಕಾಗಿರ್ತಕ್ಕಂಥ ಶಿಕ್ಷಕರಿಗೆ ಬೇಕಾಗಿರ್ತಕ್ಕಂಥ ಒಂದು ಬೆಸ್ಟ್ ಪ್ಲಾಟ್ಫಾರ್ಮ್ ನಾವು ರೆಡಿ ಮಾಡಿದ್ದೀವಿ. ಸೊ ಆಸಕ್ತರು ಜಾಯಿನ್ ಆಗೋದ್ರ ಮೂಲಕ ನಮ್ಮ ಒಂದು ಸ್ಪರ್ಧಾಕಾಶಿ ಅಕಾಡೆಮಿಗೆ ಪ್ರೋತ್ಸಾಹಿಸಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು. ಸೊ ಕೆಳಗಡೆ ಒಂದು ಟೆಲಿಗ್ರಾಮ್ ಗ್ರೂಪ್ ಇದೆ, ವಾಟ್ಸ್ಆಪ್ ಗ್ರೂಪ್ ಇದೆ, ಇವುಗಳಿಗೆ ನೀವು ಜಾಯಿನ್ ಆಗ್ಬೋದು. ಓಕೆ, ಥ್ಯಾಂಕ್ ಯು.